ಹುಡುಗಿಯರ ಮೋಹ ಅವರ ಅಂದಕ್ಕೆ ಸೋತ್ರೆ ಸಾವು ಖಚಿತಾನೆ. ಈ ಕೇಸಲ್ಲಿ ಆಗಿದ್ದು ಹೀಗೆ. ಮೈಸೂರಲ್ಲಿ ನಡೆದಿರೋ ರಿಯಲ್ ಇನ್ಸಿಡೆಂಟ್ ಇದು. ಇವಳ ಹೆಸರು ಕವನ. ಸಣ್ಣ ವಯಸ್ಸಲ್ಲಿ ಶಫಿ ಹಾಗೂ ಲಂಚ ತಗೊಳ್ಳೋ ಪೊಲೀಸ್ ಜೊತೆ ಸೇರಿ ತನ್ನ ಅಂದ ಬಳಕು ಮುಂದಿಟ್ಟು ಕಾಸು ಮಾಡೋಕೆ ಹನಿ ಟ್ರ್ಯಾಪ್ ಗ್ಯಾಂಗ್ ಕಟ್ಟಿದ್ಲು. ದುಡ್ಡಿರೋರನ್ನ ಟಾರ್ಗೆಟ್ ಮಾಡಿ ತಳಕು ಬಳಕು ತೋರಿಸಿ ಆಸೆ ಹುಟ್ಟಿಸಿ ಅವ್ರನ್ನ ಕರೆಸಿ ಪ್ರೈವೇಟ್ ಫೋಟೋಸ್ ವಿಡಿಯೋಸ್ ಲೀಕ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಮಾಡೋದೇ ಇವಳ ಕೆಲಸ. ಈ ಟ್ರ್ಯಾಪ್ಗೆ ಬಿದ್ದಿದ್ದು ದಿನೇಶ್, ಬಟ್ಟೆ ಅಂಗಡಿ ಮಾಲೀಕ. ಬಟ್ಟೆ ತಗೊಳ್ಳೋ ನೆಪದಲ್ಲಿ ನುಲಿದು ಅಂದ ತೋರಿಸಿ ಹೊಸ ಡಿಸೈನ್ ಬಂದರೆ ಕೇಳ್ತೀನಿ ಅಂತ ಫೋನ್ ನಂಬರ್ ಇಸ್ಕೊಂಡಿರ್ತಾಳೆ. ಹಾಯ್ ಬಾಯ್ ಮೆಸೇಜ್ ಸ್ಟಾರ್ಟ್ ಮಾಡಿ ಪ್ರೈವೇಟ್ ಫೋಟೋಸ್ ವಿಡಿಯೋಸ್ ಕಳಿಸಿ ಟ್ರ್ಯಾಪ್ಗೆ ತಯಾರಿ ಮಾಡ್ತಿರ್ತಾಳೆ. ಹಾಗೆ ಒಂದು ದಿವಸ ಇವಳು ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಯಾರೂ ಇಲ್ಲ ಅಂದ ತಕ್ಷಣ ಅಣ್ಣನು ಫುಲ್ ರೆಡಿಯಾಗಿ ಸೆಂಟ್ ಗಿಂಟ್ ಹೊಡ್ಕೊಂಡು ಬಂದಿರ್ತಾನೆ. ರೂಮ್ ಒಳಗೆ ಹೋಗ್ತಿದ್ದಂತೆ ಗ್ಯಾಂಗ್ ಬಂದು 10 ಲಕ್ಷ ಕೊಡು, ಇಲ್ಲ ಅಂದರೆ ಎಲ್ಲ ನಿನ್ನ ಪ್ರೈವೇಟ್ ವಿಡಿಯೋಸ್ ಎಲ್ಲ ಲೀಕ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಣ್ಣ ಫುಲ್ ಶಾಕ್. ಸ್ವರ್ಗ ನೋಡೋಕೆ ಬಂದರೆ ಇದೇನು ಗುರು ಅಂತ ಕುಸಿದು ಹೋಗ್ಬಿಡ್ತಾನೆ. ಇವಾಗ ಅವನಿಗೆ ಮಾನ ಮರ್ಯಾದೆ ನೆನಪಾಗಿ ಅದನ್ನ ಉಳಿಸೋಕೆ ತಮ್ಮನಿಗೆ ಫೋನ್ ಮಾಡಿ 10 ಲಕ್ಷ ಕೇಳ್ತಾನೆ. ತಮ್ಮ ಇದೇನಿದು ಇದ್ದಕ್ಕಿದ್ದಂತೆ ಏನೋ ನಡೀತಿದೆ ಅಂತ ಡೌಟ್ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸರು ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಕವನ ಮತ್ತು ಶಫಿ ದಿನೇಶ್ನ ಅಲ್ಲೇ ಬಿಟ್ಟು ಮಧ್ಯರಾತ್ರಿ 1 ಗಂಟೆಗೆ ಕೇರಳಗೆ ಹಾರ್ತಾರೆ. ಪೊಲೀಸರು ಇವ್ರಿಗೆ ಹೆಲ್ಪ್ ಮಾಡ್ತಿದ್ದ ಕರಪ್ಟೆಡ್ ಪೊಲೀಸ್ನ ಹಿಡಿತಾರೆ. ಹಾಗೆ ಅವರು ಕೇರಳ ಲಾಡ್ಜಲ್ಲಿ ಇರೋದು ಗೊತ್ತಾಗಿ ಹೋಗಿ ಲಾಕ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಹಿಂಗಿದೆ ನೋಡಿ ಹೆಣ್ಣಿನ ಮೋಹಕ್ಕೆ ಬಿದ್ದರೆ. ಅಷ್ಟಿಲ್ಲದೆ ಹೇಳ್ತಾರ, ಹುತ್ತಕ್ಕೆ ಹೋದರೆ ಹಾವು, ಹುಡುಗಿಯಿಂದ ಹೋದರೆ ಸಾವು ಅಂತ. ಮೊದಲೇದಾಗಿ ಹೇಳಬೇಕಂದ್ರೆ ಎಲ್ಲ ಹೆಣ್ಮಕ್ಳು ಈ ಥರ ಇರೋದಿಲ್ಲ. ಆ ಕಡೆ ನಮ್ಮ ದೇಶದ ರಕ್ಷಣೆಗೆ ಹೋರಾಡೋರು ಇದ್ದಾರೆ, ಈ ಕಡೆ ಈ ಥರ ಅಂದ ತೋರಿಸಿ ದುಡ್ಡು ಮಾಡೋರು ಇದ್ದಾರೆ. ನೀವೇನಾಗಬೇಕು ನಿಮಗೆ ಬಿಟ್ಟಿದ್ದು. ಇನ್ನೊಂದು ಮಾತು, ಈ ಸ್ವಲ್ಪ ಸಮಯ ಖುಷಿ ಕೊಡೋದು ನಿಮ್ಮ ಫ್ಯಾಮಿಲಿ ಕಷ್ಟಪಟ್ಟು ದುಡಿದಿರೋ ದುಡ್ಡು ಮಾನ ಮರ್ಯಾದೆಗಿಂತ ದೊಡ್ಡದೇನಲ್ಲ ಅಂತ ನೆನ್ಪಿಟ್ಕೊರಿ. ಹಾಗೆ ಈ ಥರ ಬ್ಲ್ಯಾಕ್ ಮೇಲ್ ನಿಮ್ಮ ಜೀವನದಲ್ಲೂ ಆದರೆ ಸೂಸೈಡ್ ಮಾಡ್ಕೊಳ್ಳೋದು, ನೀವೊಬ್ಬರೇ ನೋವು ತಿನ್ನೋದು ಬಿಟ್ಟು ನಿಮ್ಮ ಅಣ್ಣನೋ ಅಕ್ಕಂದೋ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಮೋಹಕ್ಕೆ ಬಿದ್ದು ಹಾಳಾಗ್ತಿರೋ ಅಥವಾ ಹೆತ್ತ ತಂದೆ ತಾಯಿ ಚೆನ್ನಾಗಿ ನೋಡ್ಕೊತಿರೋ ನಿಮಗೆ ಬಿಟ್ಟಿದ್ದು. ಈ ಘಟನೆ ಬಗ್ಗೆ ನಿಮ್ಗೇನಿಸುತ್ತೆ ಕಮೆಂಟ್ ಮಾಡಿ.